ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಇದು ಯಾವುದೋ ಒಂದು ರೋಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದಾಳೆ ಅಂದ್ಕೋಬೇಡಿ. ನಾನಿರೋದು ಈಗ ಪ್ರೆಸೆಂಟ್ ಹೆಬ್ಬಾಳ. ಏನಕ್ಕೆ ಇಲ್ಲಿದ್ದೀವಿ ಅಂತಂದರೆ ನಮ್ಮ ಫ್ರೆಂಡ್ಸು ಮತ್ತು ನಮ್ಮಮ್ಮ, ನಮ್ಮಕ್ಕ ಮಗ ಇಷ್ಟು ಜನ ಏನದು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಹಾಗೆ ಬರಬೇಕಾದ್ರೆ ಚಾಮುಂಡಿ ಟೆಂಪಲ್ಲು, ಇನ್ನೂ ಒಂದು 2-3 ಪ್ಲೇಸ್ನ ನೋಡ್ಕೊಬರೋಣ ಅಂತ. ಸೊ ನಾನು ಹೆಂಗೂ ಹೋಗ್ತಿದ್ದೀನಲ್ವ, ನಿಮಗೂ ಯಾಕೆ ತೋರಿಸ್ಬಾರ್ದು ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಟ್ಟಂಗೆ ಇರ್ತೈತಲ್ವ. ಅದರಲ್ಲೂ ಈ ನಡುವೆ ವೀಡಿಯೋಸ್ ಯಾವುದೋ ಅಪ್ಲೋಡೇ ಮಾಡಿಲ್ಲ, ಹಂಗಾಗಿ ಈ ವಿಡಿಯೋನ ಮಾಡ್ಕೋತಿದ್ದೀನಿ. ಸೊ ಬನ್ನಿ ಹೋಗೋಣ, ನೋಡ್ಕೊಂಬರೋಣ. ಈಗ ನಾವು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೀವಿ, ಅಲ್ಲಿಂದ ಹೋಗೋದು ಅಂತ ಹೇಳ್ದೆ ಅಲ್ವಾ. ಇದು ನನ್ನ ಫ್ರೆಂಡ್ ಮನೆ. ಈಗ ಜಸ್ಟ್ ನಾವು ರೀಚ್ ಆದ್ವಿ. ಇದು ಆರ್ಚ್ ಆಗಿರುತ್ತೆ, ಮೈನ್ ಎಂಟ್ರೆನ್ಸ್ ಇದು. ಇಲ್ಲಿಂದ ಫುಲ್ ಗಾಡ್ ಸೆಕ್ಷನ್ ಇರುತ್ತೆ. ಸೊ ಇದು ಎಂಟ್ರೆನ್ಸ್. ತುಂಬಾ ಚೆನ್ನಾಗಿದೆ. ಗುಡ್ ಬಾಯ್. ನಾವೀಗ ರೀಚ್ ಆಗಿದ್ದೀವಿ, ಮಲೆ ಮಹದೇಶ್ವರನ ಬೆಟ್ಟ ರೀಚ್ ಆಗಿದ್ದೀವಿ. ಈಗ ಟಿಫನ್ ಎಲ್ಲ ಮಾಡಿಕೊಂಡು ನಾಗಮಲೆ ಬೆಟ್ಟಕ್ಕೆ ಹತ್ತನ ಅಂತ ಹೋಗ್ತಿದ್ದೀವಿ. ಏನೋ ಒಂದು 12 ಕಿಲೋಮೀಟರ್ಸ್ 14 ಕಿಲೋಮೀಟರ್ಸ್ ಏನೋ ಇದೆ ಅಂತ ಹೇಳ್ತಿದ್ದಾರೆ. ಅಲ್ಲಿವರೆಗೂ ಹತ್ತತಿನ ಮಧ್ಯದಲ್ಲಿ ನಿಲ್ಸೋಗ್ಬಿಡ್ತೀನೋ ಗೊತ್ತಿಲ್ಲ ಗೈಸ್, ಬಟ್ ಹತ್ತತೀನಿ ಅನ್ನೋ ಒಂದು ಹೋಪ್ ಇದೆ. ಸೊ ಬನ್ನಿ ಹೋಗೋಣ. ಅಲ್ಲಿ ನಿಲ್ಸಿದ್ದಾರೆ ಕಾರು, ಅದು ಅರ್ಧ ದಾರಿವರೆಗೂ ಹೋಗುತ್ತಂತೆ. ಆ ಕಾರಲ್ಲಿ ಅರ್ಧ ದಾರಿವರೆಗೂ ಹೋಗ್ಬಿಟ್ಟು ಅದಾದ್ಮೇಲೆ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಂತೆ. ಸೊ ನೋಡೋಣ ಯಾವ ತರ ಇರುತ್ತೆ ಏನು ಅಂತ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು, ನಾನು ಯಾವತ್ತೂ ಬಂದಿಲ್ಲ. ಅಲ್ಲಿ ಸ್ಟ್ಯಾಚ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಬನ್ನಿ ಹೋಗೋಣ. ಕಾರ್ ಬರ್ತಿದೆ, ಕಾರ್ ವೆಯ್ಟ್ ಮಾಡ್ತಿದೆ. ಸೊ ಬನ್ನಿ ಹೋಗೋಣ. ಎಸ್ ಗೈಸ್, ಈಗ ನಾವು ಕಾರ್ ಸ್ವಲ್ಪ ದೂರ ಅಷ್ಟೇ ಬಂದಿದ್ದು, ಎಲ್ಲ ಒಂದು 3 ಕಿಲೋಮೀಟರ್ಸ್ ಏನೋ ಅಷ್ಟೇ ಬಂತು. ಅಲ್ಲಿ ಇಳ್ಕೊಬಿಟ್ಟು ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ರೋಡ್ ನೋಡಿ ಯಾವ ಥರ ಇದೆ ಅಂತ. ಬಟ್ ಇಲ್ಲಿ ಏನು ಗೊತ್ತಾ ಗೈಸ್, ಇಷ್ಟು ದಟ್ಟವಾದ ಕಾಡಲ್ಲೂ ಸಹ ಅಲ್ಲೊಂದು ಮನೆನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದೂ ಇಲ್ಲಿ ಚಿರತೆ ಅದು ಇದು ಎಲ್ಲ ಇರುತ್ತಂತೆ. ಆದರೂ ಅವ್ರು ಅಷ್ಟು ಧೈರ್ಯವಾಗೆಲ್ಲ ಇದ್ದಾರೆ ಅಂತಂದರೆ ಎಷ್ಟು ಗ್ರೇಟು ಅಲ್ವಾ ಗೈಸ್. ಸೊ ಅವ್ರ ಧೈರ್ಯಕ್ಕೆ ನಾನು ಹ್ಯಾಂಡ್ಸ್ ಆಫ್. ಅದೂ ಹತ್ರ ಬೇರೆ ಕಟ್ಕೊಂಡಿಲ್ಲ ಗೈಸ್, ಎಲ್ಲೋ 1 ಕಿಲೋಮೀಟ್ರ್ 2 ಕಿಲೋಮೀಟ್ರಿಗೆ ಒಂದೊಂದು ಮನೆ ಇರೋದು. ಅವರಿಷ್ಟು ಧೈರ್ಯವಾಗಿ ಜೀವನ ನಡೆಸ್ತಿದ್ದಾರೆ ಅಂತಂದರೆ ಅವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ ನನಗೆ. ಈ ರೋಡ್ ನೋಡಿ ಗೈಸ್ ಹೆಂಗಿದೆ, ಇಲ್ಲ ಅದು ಹೆಂಗಾದರೂ ಬರ್ತಾರೋ ಏನೋ. ಅಲ್ಲಿ ವೆಹಿಕಲ್ಸ್ ನೋಡಿ ಹೆಂಗೆ ಬರ್ತಿದ್ದಾವೆ. ಇಷ್ಟೆಲ್ಲ ಕಲ್ಲು ಇದ್ರೂ ಆ ವೆಹಿಕಲ್ಸ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಂದರೆ ಯಪ್ಪ ಭಯಂಕರ. ಏನೋ ಒಂಚೂರು ಏನಾದರೂ ಸ್ಕಿಡ್ ಆಯಿತು ಅಂದರೆ ಮುಗೀತು ಕತೆ. ಆ ಥರ ಇದೆ ಇಲ್ಲಿ ಸಿಚುವೇಶನ್ನು. ನಮಗೆ ನಡ್ಕೊಂಡು ಹೋಗೋರ್ಗೇ ಸ್ಕಿಡ್ ಆಗ್ತಿದೆ ಕಾಲು, ಅಂಥದ್ರಲ್ಲಿ ಅವರು ವೆಹಿಕಲ್ನ ಹಾಕೋ ಬರ್ತಾರೆ ಅಂತಂದರೆ ಗ್ರೇಟ್ ಗಾಯ್ಸ್. ಸೊ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮಮ್ಮ, ನನ್ನ ಫ್ರೆಂಡು, ನಮ್ಮ ಅಕ್ಕ ಮಗ ಬರ್ತಿದ್ದಾರೆ. ನೋಡಿ ಇಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ದೆ ಅಲ್ವಾ, ಅವರೇನೆ. ಎಸ್ ಗೈಸ್, ಇಲ್ಲಿ ಇಷ್ಟು ಕಾಡಲ್ಲೂ ನಮಗೆ ಇಷ್ಟು ಗಿಡ ಮರದಲ್ಲಿ ಅಷ್ಟು ಧೈರ್ಯವಾಗಿ ಜೀವನ ಮಾಡ್ತಿದ್ದಾರೆ ಅಂತಂದರೆ ಎಷ್ಟು ಗ್ರೇಟ್ ಅಲ್ವಾ.
ನಮಗೆಲ್ಲ ಇದ್ರೂ ಯಾವುದಾದ್ರೂ ಒಂದೊಂದು ಕಷ್ಟ ಸುಖ ಅದು ಇದು ಅಂತೀವಿ. ಬಟ್ ಅವರು ಇಷ್ಟು ಇದ್ರಲ್ಲೂ ಅಷ್ಟು ಚೆನ್ನಾಗಿ ಜೀವನ ಮಾಡ್ತಾರೆ ಅಂತಂದರೆ ರಿಯಲಿ ಗ್ರೇಟ್ ಗಾಯ್ಸ್. ಹೇಸ್ ಗಾಯ್ಸ್, ಫೈನಲಿ ಬೆಟ್ಟ ಮೇಲೆ ಬಂದ್ಬಿಟ್ಟಿದ್ದೀವಿ. ಇನ್ನೆಲ್ಲ ಒಂದು 3 ಕಿಲೋಮೀಟರ್ಸ್ ಏನೋ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವ್ಯೂ. ಸೀರಿಯಸ್ಲಿ ನಾವಿಷ್ಟೊತ್ತು ಹತ್ತಿದ್ದಕ್ಕೂ ಈ ವ್ಯೂವ್ನ ನೋಡ್ತಿರೋದಕ್ಕೂ ಸೀರಿಯಸ್ಲಿ ನನಗೆ ತುಂಬ ನಾನು ಕಷ್ಟಪಟ್ಟು ಹತ್ತಿದ್ನಲ್ವ, ಕಷ್ಟಪಟ್ಟು ಇಷ್ಟಪಟ್ಟು ಹತ್ತಿದ್ನಲ್ವ, ಅದೆಲ್ಲ ಮರ್ತೋಯ್ತು ಗೈಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಫುಲ್ಲು ರೋಡ್ ಎಲ್ಲ ಹಿಂಗೆ ಇದೆ ಗೈಸ್. ಫುಲ್ಲು ಇದೇ ಥರನೇ, ಫುಲ್ ರೋಡ್ ಎಲ್ಲ ಇದೇ ಥರನೇ. ನಾವು ಯಾವ ಥರ ಹತ್ತು ಬಂದ್ವೋ ಎಲ್ಲ ಭಕ್ತಾದಿಗಳೂ ಇದೇ ಥರ ಹತ್ಕೊ ಬರ್ತಿರೋದು. ಬಟ್ ಹತ್ತಿದ್ದಕ್ಕೂ ಮೇಲೆ ಬಂದಿದ್ದಕ್ಕೂ ಸೀರಿಯಸ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ ಗೈಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂ, ಯಪ್ಪ ಮರೆಯೋಕ್ಕಾಗಲ್ಲ ಇದು. ನೆಕ್ಸ್ಟು ಟೆಂಪಲ್ ಹತ್ರ ಹೋದಾಗ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ದ ವಿಡಿಯೋ. ಏನಾದರೂ ಕಾಲು ಸ್ವಲ್ಪ ಎಡುತ್ತು ಅಂದರೆ ಡೈರೆಕ್ಟ್ ಅಲ್ಲಿಗೆ ಹೋಗ್ತೀವಿ ಗೈಸ್. ಚೆನ್ನಾಗಿ, ಬಟ್ ವ್ಯೂ ಮಾತ್ರ ಸೂಪರಾಗಿದೆ, ಸಕ್ಕತ್ತಾಗಿ ಬಂದಿದೆ ನೋಡಿ. ಎಲ್ಲ ಹಿಂಗೆ ಗೈಸ್ ಇರೋದು. ಒಂದು ಚೂರು ಏನಾದರೂ ಕಾಲು ಸ್ಲಿಪ್ ಆಯಿತು ಅಂದರೆ ಅಷ್ಟೇ. ಬಟ್ ವ್ಯೂ ಮಾತ್ರ ಎಲ್ಲ ಇಷ್ಟೊತ್ತು ಹತ್ತಿದ್ದಕ್ಕೂ ಸೀರಿಯಸ್ಲಿ ಸಮಾಧಾನ ಆಗೋಯ್ತು ನನಗೆ ಗೊತ್ತಾ. ನನ್ನ ನೋವೆಲ್ಲ ಇಲ್ಲಿಗೆ ಮರ್ತೋಯ್ತು. ಬಟ್ ಇನ್ನೂ ನನ್ನ ಬೈಕೆಗ್ಲೂ ತೀರಿಲ್ಲ. ಸೊ ನೋಡೋಣ. ಎಸ್ ಗೈಸ್, ಫೈನಲಿ ನಾವು ರೀಚ್ ಆಗ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡು ಪ್ರಸಾದ ಅದು ಇದು ಎಲ್ಲ ತಿನ್ಕೊಂಡು ಇದ್ದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳಿದ್ದಾವೆ. ಅವ್ಗೆ ಆಹಾರ ಇಲ್ಲದೆ ಇರೋ ಕಾರಣದಿಂದ ನಾವೇನಾದ್ರು ತೊಗೊಬಂದರೆ ಸಾಕು ಹಿಂದೆನೇ ಬರ್ತಿದ್ದಾವೆ. ಭಯ ಆಗ್ತಿದೆ ಆ ಕೋತಿಗೆ ಹಿಂಗೆ ಕಂಡ್ರೆ. ನೋಡ್ರಿ ಹೆಂಗೆ ಬರ್ತಿದ್ದಾವೆ. ಆದರೂ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮವರು ಇರೋದ್ರಿಂದ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ದರ್ಶನ ಎಲ್ಲ ಮುಗೀತು. ಈಗ ಇನ್ನೊಂದು ಹತ್ರ ಹೋಗ್ತಿದ್ದೀವಿ. ಅದು 5 ಎಡೆ ಸರ್ಪ ಅಂತೇಳ್ಬಿಟ್ಟೇನೋ ಮಾಡಿದ್ದಾರೆ, ಅಲ್ಲಿ ಹೋಗ್ತಿದ್ದೀವಿ. ಅದಲ್ಲಿ ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ ಬನ್ನಿ. ಸೊ ಈಗ ಅಲ್ಲಿ ಸರ್ಪ ಇದೆಯಂತೆ, ಅಲ್ಲಿ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಬನ್ನಿ. ಬರಲ್ಲ, ಇಲ್ಲೇ ಇರ್ತೀಯಾ? ಪಲ್ಲನಿ ಬರೋವಾಗ ಹಿಂಗೆ ತಾನೇ ಬರೋದು. ಸರಿ ನೋಡಿ. ಎಲ್ಲ ಇದೇ ಥರನೇ ಗೈಸ್ ಇರೋದು. ಇಳಿಬೇಕು ಹತ್ತಬೇಕು, ಇಳಿಬೇಕು ಹತ್ತಬೇಕು, ಇಳಿಬೇಕು ಹತ್ತಬೇಕು. ಸ್ಟೆಪ್ಸು ಹೆಂಗಿದೆ ಅಂತಂದ್ರೆ ಫುಲ್ ಬಂಡೆ ಇರೋದ್ರಿಂದ ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ ಗೊತ್ತಾ. ವೃದ್ಧಿಯಾಗಿರೋದು ನೋಡಿ. ಇದಕ್ಕೆ ದೊಡ್ಡ ಚರಿತೆನೇ ಇದೆ. ಅದು ನಾನು ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ ಗೈಸ್. ಅಲ್ಲ ಇಲ್ಲಿ ನೋಡಿದ್ರೆ ಸ್ವಲ್ಪ ಹೈಟ್ ಕಾಣುತ್ತೆ ಅಂತ ಅದಕ್ಕೆ ನಾಗಮಲೆ ಅಂತ. ಇದು ಸೃಷ್ಟಿ ಆಗೋದಕ್ಕೇನೆ ಒಂದು ದೊಡ್ಡ ಚರಿತೆ ಇದೆ ಗೈಸ್. ಅದು ನನ್ನ ಫ್ರೆಂಡ್ ಹೇಳ್ತಾರೆ, ಕೇಳಿಸ್ಕೊಬಿಡಿ. ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬಿಡಂಗೆ. ಇದು ಮೇಲೆ ಇರೋದು ಶಿವ, ಅವ್ನು ಬಂದು ಸ್ಥಾಪನೆ ಮಾಡಿದಾಗ ಇದು ನಾಗಪ್ಪ ಬಂದವನೇ. ಸೈಡಲ್ಲಿ ಸರ್ಪ ತಗೊಂಡಲ್ಲ 5 ತಲೆ, ಇದೇ ಫೇಮಸ್ಸು ನಾಗಮಲೆ ಅಂದರೆ. ನಾಗರಬಾವಿ ನೋಡೋದಕ್ಕೆ ಸೇಮ್ ಸರ್ಪ ಥರನೇ ಇದೆ ನೋಡಿ ಗೈಸ್. ಇದು ಎಳೆ ಎತ್ತಿರೋ ಥರ ಇದೆ. ಇದು ಬಂದು ದೇಹ. ಸೊ ಅದಕ್ಕೇ ಇದಕ್ಕೆ ನಾಗಮಲೆ ಅಂತ ಹೆಸರು ಬಂದಿರೋದು ಅಂತೆ. ಅಲ್ಲಿ ನಮ್ಮಮ್ಮ ಹೋಗ್ತಿದ್ದಾರೆ ಹತ್ತಿರದಿಂದ ನೋಡೋದಕ್ಕೆ.
ಈ ದೇವಸ್ಥಾನದ್ದು ದೊಡ್ಡ ಚರಿತ್ರೆನೇ ಇದೆ ಗೈಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ಇದ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನನಗೂ ಗೊತ್ತಿಲ್ಲ ಅಷ್ಟೊಂದು ಇನ್ಫಾರ್ಮೇಷನ್ಸು, ಸೊ ತಿಳ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಮನೆ ಸಾಮಾನ್ಯನಾದ್ರು ತಲೆ ಮೇಲೆ ಹೊತ್ತು ಬರ್ಬಿಡ್ತಾರೆ, ಮುಳೆ ನಡ್ಕೊಂಡು ಬರ್ಬಿಟ್ಟಿದ್ದಾರೆ. ಗಾಳಿ ಬರ್ತಿದೆ, ಎಷ್ಟು ಹತ್ರ ಕಾಣಿಸ್ತೈತೆ ಹಿಂಗೆ ಅದು ದೂರ ಎಲ್ಲ ಒಂದು ಗಾಳಿ ಇಟ್ಕೊಂಡಿರ್ಬೋದು. ಸಿದ್ದರಾಮಯ್ಯನ್ಗೆ ಹೇಳೋಣ. ಸೊ ಈ ಥರ ಎಲ್ಲ ನಾವು ಮಳೆ ಎಲ್ಲ ಬೇರ್ ಮಾಡಿಕೊಂಡು ಆ ಥರ ರಿಸ್ಕ್ ಎಲ್ಲ ಬೇರ್ ಮಾಡಿಕೊಂಡು ನಮ್ಮ ಟ್ರಿಪ್ನ ಕಂಪ್ಲೀಟ್ ಮಾಡಿದ್ವಿ. ಬಟ್ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ರಲ್ವಾ, ಅದು ಹೋಗೋದು ಡೌಟ್ ಇದೆ ಗೈಸ್. ಯಾಕೆ ಅಂತಂದರೆ ಸ್ವಲ್ಪ ರೀಸನ್ಸಿಂದ ಮಳೆ ಬೇರೆ ಜಾಸ್ತಿ ಇದೆ ಅಲ್ವಾ, ಅದಕ್ಕೋಸ್ಕರ ಹೋಗಬೇಕು ಅಂದ್ಕೊಳ್ತಿಲ್ಲ. ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ನಮ್ಮ ಮನಸ್ಸಿಗೆ ಹೋಗಬೇಕು ಅನಿಸಿದ್ರೆ ಪಕ್ಕಾ ಹೋಗ್ತೀವಿ. ಅದನ್ನು ಸಹ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಸನ್ರೈಸ್. ಎಸ್ ಗೈಸ್, ನಾವು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋದಕ್ಕಾಗಲಿಲ್ಲ. ಸ್ವಲ್ಪ ರೀಸನ್ಸಿಂದ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನಾನು ಅಟ್ಲೀಸ್ಟ್ ಅಪ್ಪು ಸಮಾಧಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಇದೇ ಫಸ್ಟ್ ನಾನು ಅಪ್ಪು ಸಮಾಧಿನ ನೋಡೋದಕ್ಕೆ ಬಂದಿರೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಅವರು ರಾಜ್ಕುಮಾರ್ ಅವ್ರದ್ದು ಫೋಟೋಸು ಯಾವ್ಯಾವ ಮೂವಿಯಲ್ಲಿ ಏನೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಮೂವಿದು ಇದಾಕಿದ್ದಾರೆ. ಅಂದರೆ ಎಲ್ಲ ಮೂವಿಗಳದ್ದು ಒಂದೊಂದು ಫೋಟೋಸ್ನ ಇಲ್ಲಿ ಫ್ರೇಮ್ ಹಾಕಿದ್ದಾರೆ ಗೈಸ್, ನೋಡಿ. ನಿಶಬ್ದವಾಗಿರಿ ಬೋರ್ಡ್. ಅಲ್ಲಿ ಕಾಣಿಸ್ತಿದೆ ನೋಡಿ ಅಪ್ಪು ಸಮಾಧಿ. ಅಂದರೆ ಇವತ್ತು ಸ್ವಲ್ಪ ಜನ ಕಮ್ಮಿನೇ ಇದ್ದಾರೆ ಗೈಸ್. ಏಕೆ ಅಂದರೆ ವೀಕ್ ಡೇ ಅಲ್ವಾ, ಅಂದರೆ ಇವತ್ತು ಮಂಡೇ. ಸೊ ಹಾಗಾಗಿ ಎಲ್ಲ ಕೆಲಸಗಳಿಗೆ ಅದು ಇದು ತೇಳ್ಬಿಟ್ಟು ಹೋಗಿರ್ತಾರೆ, ಹಾಗಾಗಿ ಕಡಿಮೆನೇ ಇದ್ದಾರೆ ಗೈಸ್. ಹತ್ರ ಬಂದ್ಬಿಟ್ವಿ. ಚೆನ್ನಾಗಿದೆ ಗೈಸ್. ಆದರೆ ಬೇಜಾರೇನು ಅಂತಂದರೆ ಅಷ್ಟು ಬೇಗ ದೇವರು ಕರ್ಕೊಂಡು ಹೋಗ್ಬಿಟ್ರಲ್ವ, ಅದೊಂದೇ ಬೇಜಾರು. ನೋಡಿ ಗೈಸ್ ಎಷ್ಟು ದೊಡ್ಡದಾಗಿ ಕಟ್ಸಿದ್ದಾರೆ, ಚೆನ್ನಾಗಿದೆ. ಇದೇ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಆಗಿರುತ್ತೆ. ಇದು ರೂಟು ನೋಡಿ. ನಮ್ಮ ಮಂಡ್ಯದ ಗಂಡು ಹೇಗಿದ್ದಾರೆ. ಇಲ್ಲಿ ಅವರ ಫ್ರೇಮ್, ಅವರ ಸ್ಟ್ಯಾಚ್ಯೂನ ಹಾಕ್ಬಿಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಇಲ್ಲಿ ಅಪ್ಪು ಅವರ ಸಮಾಧಿ ಇದೆ. ಸಾರಿ ನಮ್ಮ ಅಂಬರೀಷ್ ಸರ್ ಅವ್ರದ್ದು ಸಮಾಧಿ. ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ನಮ್ಮ ಅಂಬರೀಷ್ ಸರ್ ಅವರ ಸಮಾಧಿ. ಇಲ್ಲೇ ಬನ್ನಿ.
ಇದು ನಮ್ಮ ಅಂಬರೀಷ್ ಸರ್ ಅವರ ಸಮಾಧಿ ಆಗಿರ್ತೈತೆ. ಇದು ನಮ್ಮ ಅಂಬರೀಷ್ ಸರ್ ಅವ್ರ ಸಮಾಧಿ. ಚೆನ್ನಾಗಿ ಮಾಡಿಸಿದ್ದಾರೆ ಗೈಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಎಸ್ ಗೈಸ್, ನಾವು ಮನೆಗೆ ಬಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವು ಹೋಗ್ಬೇಕಾದ್ರೆ ಎಷ್ಟೊತ್ತು ಸ್ಯಾಟರ್ಡೇ ಒಂದು 6:30ಗೇನೋ ಮನೆ ಬಿಟ್ವಿ. ಈಗ ಮಂಡೇ 6:30ಗೇನೋ ಮತ್ತೆ ರಿಟರ್ನ್ ಆದ್ವಿ. ಎಷ್ಟೊತ್ತಿಗೆ ಹೋಗಿದ್ವೋ ಅಷ್ಟೊತ್ತಿಗೆ ನಾನು ಮತ್ತೆ ಮನೆಗೆ ಬಂದಿದ್ದೀನಿ. ಆವಾಗಲೇ ವಿಡಿಯೋನ ಎಂಡ್ ಮಾಡ್ಬೋದಿತ್ತು, ಬಟ್ ತುಂಬ ಟಯರ್ಡ್ ಅನಿಸ್ಬಿಟ್ಟಿತ್ತು. ನಾಗಮಲೈ ಬೆಟ್ಟ ಹತ್ತಿದ್ರಲ್ವ, ಸೊ ಅದರಿಂದ ತುಂಬ ಟಯರ್ಡ್ ಅನಿಸ್ಬಿಟ್ಟಿತ್ತು. ಅದಕ್ಕೆ ಕಾಲೆಲ್ಲ ತುಂಬ ನೋವು ಬಂದ್ಬಿಟ್ಟಿತ್ತು. ಅದಕ್ಕೆ ಮಲಕ್ಕೋಗ್ಬಿಟ್ಟೆ ಸ್ವಲ್ಪ ಹೊತ್ತು. ಆಮೇಲೆ ಇವಾಗ ಎದ್ದು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡ್ಕೊಬಂದ್ವಿ. ನಾಗಮಲೈ ಬೆಟ್ಟ ಹತ್ಬೇಕಾದ್ರೆ ತುಂಬ ಕಷ್ಟ ಅನಿಸ್ತಿತ್ತು, ಬಟ್ ದೇವ್ರನ್ನ ನೆನೆಸ್ಕೊಂಡು ಹತ್ತದೆ. ಅಂದರೆ ಮನಸ್ಸಲ್ಲಿ ಏನೋ ಒಂದು ಬಲವಾದ ಸಂಕಲ್ಪ ಇದ್ದರೆ ಆ ದೇವರು ಖಂಡಿತ ಕರ್ಕೋತಾರೆ ಅಂತ ಹೇಳಿಬಿಟ್ಟು ಯಾರೋ ನನಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು. ಹಂಗಾಗಿ ಹತ್ತದೆ, ಈಸಿನೇ ಇತ್ತು. ಬಟ್ ಕಾಲುಗಳು ಮಾತ್ರ ಹೆವಿ ಪೇಯ್ನ್ ಇದೆ ಗೈಸ್. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾವ ಥರ ವೀಡಿಯೋಸ್ ಬೇಕು, ಯಾವ ಥರ ವೀಡಿಯೋನ ಮಾಡಬೇಕು, ನಾನೇನಾದರೂ ಮಿಸ್ಟೇಕ್ಸ್ ಮಾಡ್ತಿದ್ದೆ ಅದನ್ನೆಲ್ಲ ಚೂರು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಳ್ಳಿ ಗೈಸ್. ದಯವಿಟ್ಟು ನನಗೆ ಬೇಜಾರೇನು ಮಾಡ್ಕೊಳ್ಳಲ್ಲ. ನೀವು ಹೇಳಿದ್ರೆ ಅಲ್ವಾ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗೂ ಚೂರು ಅರ್ಥ ಆಗೋದು. ಸೊ ಹಂಗಾಗಿ ನನಗೆ ದಯವಿಟ್ಟು ಯಾವ ಥರ ಮಾಡಬೇಕು, ನಿಮ್ಗೆ ಯಾವ ಥರ ವೀಡಿಯೋಸ್ ನೆಸೆಸಿಟಿ ಇದೆ ಅಂತ ನನಗೆ ತಿಳಿಸ್ಕೊಟ್ರೆ ಖಂಡಿತ ಆ ಥರ ವೀಡಿಯೋಸ್ನ ನಾನು ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಗೈಸ್. ಬಾಯ್ ಬಾಯ್.